ಬೆಂಗಳೂರಿನಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಸೆಂಟ್ರಿಂಗ್ ಕುಸಿತವಾಗಿದ್ದು ಓರ್ವ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಸೆಂಟ್ರಿಂಗ್ ಕುಸಿತವಾಗಿದ್ದು ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕ ಯೂಸುಫ್ ದುರ್ಮರಣವನ್ನಪ್ಪಿದ್ದಾರೆ. ಮೂವರಿಗೆ ಗಂಭೀರವಾಗಿ ಗಾಯವಾಗಿದೆ. ಗಾಯಾಳುಗಳನ್ನು ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದ್ದು ಪಕ್ಕದ ಹೋಟೆಲ್ನಲ್ಲಿ ಟೀ ಕುಡಿತಾ ಇದ್ದಂತಹ ದಂಪತಿಗೂ ಕೂಡ ಗಾಯವಾಗಿದೆ. ವರ್ಷದ ಹಿಂದೆ ಮದುವೆಯಾಗಿದ್ದಂತಹ ಆಕಾಶ್ ಮತ್ತು ತನುಜಾ ಓಲ್ಡ್ ಮದ್ರಾಸ್ ರೋಡ್ನಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು ಅಬ್ದುಲ್ ವಾಜಿದ್ ಎಂಬುವರಿಗೆ ಸೇರಿದ ಕಟ್ಟಡ ಇದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಸೆಂಟ್ರಿಂಗ್ ಕುಸಿತವಾಗಿದ್ದು ಈ ದುರಂತದಲ್ಲಿ ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕ ಯೂಸುಫ್ ಸಾವನ್ನಪ್ಪಿದ್ದಾರೆ. ಇನ್ನು ಮೂವರಿಗೆ ಗಂಭೀರವಾಗಿ ಗಾಯವಾಗಿದ್ದು ಆಸ್ಪತ್ರೆಗೆ ಈಗಾಗಲೇ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಪಕ್ಕದ ಹೋಟೆಲ್ನಲ್ಲಿ ಟೀ ಕುಡಿತಿದ್ದಂತಹ ದಂಪತಿಗೂ ಕೂಡ ಈ ಬಿಲ್ಡಿಂಗ್ ಕಟ್ಟಡದ ಸೆಂಟ್ರಿಂಗ್ ಕುಸಿತದಿಂದ ಗಾಯವಾಗಿದ್ದು ಈ ದಂಪತಿಗಳು ವರ್ಷದ ಹಿಂದೆ ಅಷ್ಟೇ ಮದುವೆ ಆಗಿರ್ತಾರೆ. ಆಕಾಶ್ ಮತ್ತು ತನುಜಾಗೂ ಕೂಡ ಗಾಯವಾಗಿದ್ದು ಓಲ್ಡ್ ಮದ್ರಾಸ್ ರೋಡ್ನಲ್ಲಿ ಈ ಘಟನೆ ನಡೆದಿದೆ. ಬಹುಮಹಡಿ ಕಟ್ಟಡದಲ್ಲಿ ರಿನೋವೇಷನ್ ನಡೆಯುತ್ತಿದ್ದಂಥ ಸಂದರ್ಭದಲ್ಲಿ ದುರಂತ ನಡೆದಿರುವಂಥದ್ದು. ಬೆಂಗಳೂರಿನ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಟಿನ್ ಫ್ಯಾಕ್ಟ್ರಿ ಬಳಿ ಈ ದುರಂತ ನಡೆದಿರುವಂಥದ್ದು. ದುರಂತ ನಡೆದ ಸ್ಥಳದಲ್ಲಿ ನಾನಿದ್ದೇನೆ. ಈಗಾಗಲೇ ಈ 7ನೇ ಮಹಡಿಯಲ್ಲಿ ರಿನೋವೇಷನ್ ಕಾರ್ಯ ನಡೀತಿದ್ದಂಥ ಸಂದರ್ಭದಲ್ಲಿ 7ನೇ ಮಹಡಿ ತನಕ ಏನು ಸಾರ್ವೆಯನ್ನು ಕಟ್ಟಿದ್ರು, ಆ ಕಟ್ಟಿದಂಥ ಸಾರ್ವೆ ಮುರಿದು ಬಿದ್ದಂಥ ಕಾರಣಕ್ಕಾಗಿ ಈ ಘಟನೆಯಲ್ಲಿ ಒಬ್ಬ ಸಾವನ್ನಪ್ಪಿದ್ದು ಇಬ್ಬರಿಗೆ ಗಂಭೀರವಾಗಿ ಗಾಯವಾಗಿರುವಂಥದ್ದು. ದಂಪತಿಗಳಿಬ್ಬರೂ ಕೂಡ ಈ ಚಬ್ಬಿ ಚಾಯ್ಗೆ ಟೀ ಕುಡಿಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಮೇಲೆ ಇಬ್ಬರು ಕೂತ್ಕೊಂಡು ಟೀ ಕುಡಿತಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಮೇಲಿಂದ ಸಾರ್ವೆ ಬಿದ್ದಂಥ ಕಾರಣಕ್ಕಾಗಿ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕ ಕೆಳಗಡೆ ಬಿದ್ದು ಸಾವನ್ನಪ್ಪಿದ್ರೆ ಕೆಳಗಡೆ ಟೀ ಕುಡಿತಾ ಕೂತಿದ್ದಂಥ ದಂಪತಿಗಳು ಅವರಿಗೂ ಕೂಡ ಗಂಭೀರವಾಗಿ ಗಾಯವಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಇಬ್ಬರಿಗೂ ಕೂಡ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಒಬ್ಬರು ಘಟನೆಯಲ್ಲಿ ಮೃತಪಟ್ಟಿರುವಂಥ ಕಾರಣಕ್ಕಾಗಿ ಅವರನ್ನು ಕೂಡ ಪೋಸ್ಟ್ ಮಾರ್ಟಮ್ಗೆ ಬೋರಿಂಗ್ ಆಸ್ಪತ್ರೆಗೆ ಕಳಿಸ್ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಈಗ ಮೇಲ್ನೋಟಕ್ಕೆ ಈ ದೊಡ್ಡ ಮಟ್ಟದ ಕಲ್ಲುಗಳು ಬಿದ್ದಂಥ ಕಾರಣಕ್ಕಾಗಿ ಅವರು ಮೃತಪಟ್ಟಿದ್ದು ಇಬ್ಬರಿಗೆ ಅಂದರೆ ದಂಪತಿಗಳಿಬ್ಬರು ಕೂಡ ಕಳೆದ 1 ವರ್ಷಗಳ ಹಿಂದಷ್ಟೇ ಮದುವೆ ಆಗಿದ್ರು ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಘಟನಾ ಸ್ಥಳಕ್ಕೆ ವೈಟ್ಫೀಲ್ಡ್ DCP ಮತ್ತು SCP ಇನ್ಸ್ಪೆಕ್ಟರ್ಗಳೆಲ್ಲರೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಬಂದಿರುವಂಥದ್ದು. ಜೊತೆಗೆ ಈಗಾಗಲೇ ಅಗ್ನಿಶಾಮಕ ದಳ ಮತ್ತು ಶೋಕೋ ಟೀಮ್ನಿಂದ ಪರಿಶೀಲನೆ ಮಾಡಿ ಘಟನಾ ಸ್ಥಳದ ಮಹಜರು ಮಾಡುವ ಕಾರ್ಯಗಳನ್ನು ಕೂಡ ಈಗ ನಡೀತಿರುವಂಥದ್ದು. ಹಾಗಾಗಿ ಈಗಾಗಲೇ ಕಟ್ಟಡದ ಮಾಲೀಕರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು. ಆ ಕಟ್ಟಡ ರಿನೋವೇಷನ್ ಮಾಡೋಂಥ ಸಂದರ್ಭದಲ್ಲಿ ಅದಕ್ಕೆ ಹಾಕಿರುವಂಥ ಸ್ಕಾಫೋಲ್ಡಿಂಗ್ಸ್ ಏನಿದೆ, ಸಾರ್ವೆಗಳು, ಅದು ಮುರಿದು ಬಿದ್ದು ಒಬ್ಬರು ಯೂಸುಫ್ ಶರೀಫ್ ಅಂಥೇಳಿ ಲೇಬರ್ ಅವರು ಮೃತಪಟ್ಟಿದ್ದಾರೆ. ಮತ್ತು ಆಕಾಶ್ ಮತ್ತು ತನುಜಾ ಅಂಥೇಳಿ ಇಬ್ಬರು ದಂಪತಿಗಳು ಅವರು ಫಸ್ಟ್ ಫ್ಲೋರಲ್ಲಿ ಕೆಫೆಲಿ ಟೀ ಕುಡಿತಾ ಇದ್ದವರು, ಅವರಿಗೆ ಗಾಯಗಳಾಗಿದ್ದಾವೆ. ಅವರು ಚಿನ್ಮಯ ಮಿಷನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಆ್ಯಂಡ್ ಮೃತ ವ್ಯಕ್ತಿಯನ್ನು ಸಿ ವಿ ರಾಮನ್ ಹಾಸ್ಪಿಟಲಿಗೆ ಶಿಫ್ಟ್ ಮಾಡಿದ್ದೀವಿ. ಮೇಲ್ನೋಟಕ್ಕೆ